ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವಂತೂ ಸೂಪರ್ ಆಗಿದ್ದೀವಿ. ಚೀಕು ನನಗೆ ಮೂಲಿ ಮಾಡ್ತಾ ಇದ್ದಾನೆ. ಕೊನೆ ತನಕ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಏರ್ಲೈನ್ಸ್ ಅವರು ನಮಗೆ 20 kgs, ಚೀಕುಗೆ 10 kgs ಪ್ಲಸ್ ಟ್ರೋಲರು. ನನ್ನ ಹಸ್ಬೆಂಡಿಗೆ 20 kgs ಕೊಟ್ಟಿದ್ದಾರೆ. ಇಲ್ಲಿ ವೆಟ್ ಟಿಶ್ಯೂಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಬಂತು. ಚೀಕು ಟ್ರೈನಲ್ಲಿ ತುಂಬ ಹಠ ಮಾಡ್ತಾನೆ, ಸೊ ಅವನಿಗೆ ಏನಾದರೂ ಮಾತಾಡೋಕ್ಕೆ ಬೇಕೇ ಬೇಕು. ನಾನು ಅವನಿಗೆ ಈ ಸ್ಲೇಟ್ ತೊಗೊಂಡಿದ್ದೆ. ಈಗ ಏರ್ಪೋರ್ಟಿಗೆ ಬಂದಿದ್ದೀವಿ. ಚಿಕ್ಕು ಹಾಯ್ ಹಾಯ್ ಮಾಡು. ಗಟ್ಟಿಗೆ ಹಿಡ್ಕೊಂಡಿದ್ದೀನಿ, ಇನ್ನೆಲ್ಲ ಹಾಯ್ ಮಾಡ್ತಾನೆ. ನಾವು ಆ್ಯಕ್ಚುಲಿ ನೈಟ್ ಫ್ಲೈಟ್ ತೊಗೊಂಡಿದ್ದು ಒಳ್ಳೇದಾಯಿತು. ಯಾಕೆಂದರೆ ಚೀಕುನ ಏರ್ಪೋರ್ಟಲ್ಲಿ ತುಂಬ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಸುಸ್ತು ಮಾಡಿದ್ವಿ. ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಂತಲೇ. ನಾವು ಬ್ಯಾಸಿನೆಟ್ ಕೇಳೋಣ ಅಂದ್ಕೊಂಡ್ವಿ. ಚೀಕು ತುಂಬ ಹೈಟ್ ಇದ್ದಾನೆ, ಸೊ ಆ ಬ್ಯಾಸಿನೆಟ್ಟಿಗೆ ಆಗಲ್ಲ ಇವನು. ಸೊ ನಾವೇ ಮಲಗಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಚೆಕ್ ಇನ್ ಆಯಿತು, ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಿ ನಾವು ಇವಾಗ ಗೇಟ್ ಹತ್ರ ಹೋಗಬೇಕು. ಹೋಗ್ತಾ ಇದ್ದೀವಿ. ಅವನು ಸ್ನ್ಯಾಕ್ಸ್ ತಿಂತಾ ಇದ್ದಾನೆ. ನಾವು ಮಲೇಷಿಯನ್ ಏರ್ಲೈನ್ಸ್ ತೊಗೊಂಡಿದ್ದೀವಿ. ಇಂಡಿಯಾಗೆ ಡೈರೆಕ್ಟಾಗಿ ಫ್ಲೈಟ್ ತೊಗೊಂಡಿಲ್ಲ. ನಾವು ಮಲೇಷ್ಯಾ 1 day ಟ್ರಿಪ್ ಮಾಡೋಣ ಅಂತಲೇ ಅಂದ್ಕೊಂಡಿರೋದು. ಆನ್ ದ ವೇ ಎಲ್ಲ ನೋಡಿಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಮಲೇಷ್ಯಾದಲ್ಲಿ ಚೀಕು ನಿಂತ್ಕೊಂಡು ಅಂತ ನೋಡೋಕ್ಕಾಗಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು. ಸುಬ್ರಹ್ಮಣ್ಯ ಬೆಟ್ಟ ಅಂದ್ಕೊಂಡಿದ್ದೀವಿ, ಆಮೇಲೆ ಟ್ವಿನ್ ಟವರ್ಸ್ ನೋಡಬೇಕು ಅಂತ ಇರೋದು. ಇಲ್ಲಿ ಕ್ಯಾಬಿನ್ ಬ್ಯಾಗ್ ಚೆಕ್ ಇನ್ ಆಯಿತು, ಎಲ್ಲ ಚೆಕ್ ಮಾಡಿ ಕಳಿಸಾಯಿತು. ನೆಕ್ಸ್ಟ್ ಇಮಿಗ್ರೇಷನ್ನು. ನಮಗೆ ಬೇಬಿ ಇರೋದಕ್ಕೆ ಎಲ್ಲದು ಪ್ರಿಯಾರಿಟಿ, ಸೊ ಬೇಗ ಎಲ್ಲ ಆಗ್ತಾಯಿದೆ ಪ್ರೊಸೆಸ್ಸು. ಇಮಿಗ್ರೇಷನ್ ಆಯಿತು ನಮ್ದು. ಇವಾಗ ನೆಕ್ಸ್ಟ್ ಗೇಟ್ ಹತ್ರ ಹೋಗ್ಬೇಕೀಗ. ನಮ್ಮದು ಇದು 4th ಇಂಟರ್ನ್ಯಾಷನಲ್ ಟ್ರಿಪ್ ಟುಗೆದರ್. ಫಸ್ಟು ಜಪಾನು, ನೆಕ್ಸ್ಟ್ ಹಾಂಗ್ಕಾಂಗ್, ಆಮೇಲೆ ಮಕಾವು, ಇವಾಗ ಮಲೇಷಿಯಾ. ವಾವ್! ಚಿಕ್ಕು ಗೊಂಬೆ. ಹಾಯ್. ಇಲ್ಲಿ ಮಕ್ಕಳಿಗೆ ಅಂತಲೇ ಪ್ಲೇ ಹೌಸ್ ಇದೆ, ಸೊ ಇಲ್ಲಿ ಕರ್ಕೊಂಬಂದಿದ್ದೀನಿ. ಇನ್ನೂ ನಮಗೆ 45 minutes ಟೈಮ್ ಇದೆ. ಅವನು ಕಾರ್ಟಲ್ಲೇ ಮೊಮೊ ತಿಂದ್ಬಿಟ್ಟ, ಸೊ ಇಲ್ಲಿ ಆಟ ಆಡೋಕ್ಕೆ ಅಂತ ಕರ್ಕೊಂಬಂದಿದ್ದೀನಿ. ಚೆನ್ನಾಗಿದೆ. ಬಿತ್ತು. ಎತ್ತು ಒಬ್ಬ ಅದು ಎತ್ತಕ್ಕಾಗಲ್ಲ, ಹತ್ತು.
ನೀನು ಹತ್ತಿತ್ಬೇಕಾ? ಹ್ಞೂ ಓ ಹತ್ತು. ಕುತ್ಕೋ ಕುತ್ಕೋ ಕುತ್ಕೋ. ಹಾಂ ನಿಧಾನಕ್ಕೆ ಬಾ, ನಿಧಾನಕ್ಕೆ 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 ನಿಧಾನಕ್ಕೆ. ಹಾಂ ಹಾಂ ನಿದ್ದೆ ಮಾಡಬೇಕು. ನಮಗೋಸ್ಕರ ಪಾಪ ಒಂದು ಸೀಟ್ನ ಬ್ಲಾಕ್ ಮಾಡಿದ್ದಾರೆ. ನಿದ್ದೆ ಬಂದಿದೆ ಕಣ ನೀವು. ನೆಕ್ಕಿಲ್ಲ ಮನೇಲಿದ್ದೆ ತರಲಿಲ್ಲ. ನೀವೇನು ನೋವಾಗ್ಬಿಡುತ್ತೆ. ಪಕ್ಷಿ ಮಾಡು, ಪಕ್ಷಿ ಮಾಡಮ್ಮ. ಚಿಕ್ಕು ಇದೆ ಪ್ಲೇನ್, ಚಿಕ್ಕು ಪ್ಲೇನ್ ಇದೆ. ಈಗ ಮಲೇಷ್ಯಾಗೆ ಹೋಗೋ ಪ್ಲೇನ್ ಇದೆ. ಹೇಳ. ಮಕ್ಕಳಿಗೆ ಆಟ ಆಡೋಕ್ಕೆ ಅಂತಲೇ ಕೊಟ್ಟಿದ್ದಾರೆ ಮಲೇಷ್ಯಾದಲ್ಲಿ. ನಾವೀಗ ಫ್ರೀಯಾಗಿ ಇಡ್ಲಿ ಅಂತಲೇ ಇಲ್ಲಿ ತೊಗೊಂಡ್ಬಿಟ್ಟಿದ್ದೀವಿ. ಈ ಥರ ಆಟ ಆಡ್ತಾನೆ ಇರ್ತಾರೆ. ಸೊ ಇದೇ ಸಿಕ್ಕಿಲ್ಲ ಮಾಡಬೇಕು. ಸೊ ಈಗ ನಾವು ಮಲಸ್ಕೊಳಕ್ಕೆ ಈಸಿ ಆಗುತ್ತೆ. ಮಲ್ಕೋಬೇಕು. ಇವಾಗ ಲ್ಯಾಂಡ್ ಆಯಿತು. ಇದು ಲೋಕಲ್ ಟೈಮ್ 5:30. ನಾವು ಟೋಕ್ಯೋ ಬಿಟ್ಟಾಗ 10:30 ಆಗಿತ್ತು. ಆಲ್ಮೋಸ್ಟ್ 7.5 hours ಜರ್ನಿ ಇದೆ. ಇದಕ್ಕೆ ಜಪಾನಿಗೆ ಮಲೇಷ್ಯಾಗೆ ಎಷ್ಟು ಅವರ್ ಡಿಫ್ರೆನ್ಸ್ ಇದೆ? 2 hours ಇರಬೇಕು. 2 hours ಡಿಫ್ರೆನ್ಸ್ ಇದೆ. ಈಗ 8 ಗಂಟೆಗೆ ನೆಕ್ಸ್ಟ್ ಹೊರಗಡೆ ಹೋಗ್ಬೇಕಾಗತ್ತೆ. ಫ್ರೆಶ್ ಅಪ್ ಆಗಿ ಏನಾದರೂ ಹೇಳ್ತೀಯ? ಚೀಟಿನ ಮಲಗಿದ್ದಾನೆ ಅಂತ ನಾವು ಅನ್ಕೋಬೇಕಷ್ಟೇ. ಅನ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ. ನಿದ್ದೆ ಸರಿಯಾಗಿ ಆಗಿಲ್ಲ ಪಾಪ ಅವ್ರಿಗೆ. ನೋಡಬೇಕು, ಮಲಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಪಾಪ ಅವನಿಗೆ ಅಂತ ನಾನು ಓಟ್ಸ್ ಇಟ್ಕೊಂಡು ಬಂದಿದ್ದೀನಿ. ಓಟ್ಸ್ ರೆಡಿ ಮಾಡಿಬಿಟ್ಟು ಅದು ಊಟ ಮಾಡಿಸ್ತೀನಿ. ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇವಾಗ ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ, ಹೊರಗಡೆ ಹೋಗೋದಕ್ಕೆ. ಮಲೇಷ್ಯಾ ಸುತ್ತನ ಮಲೇಷ್ಯಾ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಮಿಗ್ರೇಷನ್ ಅರೈವಲ್ಸಿಗೆ ಹೀಗೆ ಹೋಗ್ಬೇಕು. ಸೊ ಒಂದು ಟ್ರೈನ್ ಬಂದು ಪಿಕಪ್ ಮಾಡುತ್ತೆ. ಹಾಂ ಹತ್ತನ ಬಾ.
ke maksudnya kedatangan naik. ಚಿಕ್ಕ ಪ್ಲೇನ್ ನಿಂತಿದೆ ನೋಡಲ್ಲಿ ಪ್ಲೇನ್. ಇಮಿಗ್ರೇಷನ್ ಆಯ್ತು ಇವಾಗ. ನಮಗೆ ಫ್ಯಾನ್ಸಿ ವೀಸಾ, ಸೊ ಒನ್ ಡೇ ವೀಸಾ ಅಷ್ಟೇ. ಚೀಕು ಮಲಗಿದ್ದಾನೆ, ಅವನ ಎದ್ದೇಳೋಷ್ಟೊತ್ತಿಗೆ ನಾವು ಮೆಟ್ರೋ ಎಲ್ಲ ರೀಚ್ ಆಗಿದ್ದಾನೆ. ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹಾಂಗ್ಕಾಂಗ್ ಮಕಾವಾಗ ಹೋದಾಗ ಡಾಲರ್ಸ್ ಬೇಕಿದೆ, ಸೊ ಅದನ್ನೇ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ರಿಂಗಿಟ್ಸ್. ಈಗ ಬಸ್ಸಲ್ಲಿದ್ದೀವಿ, ಸಿಟಿಗೆ ತಗೊಂಡಿದ್ವಿ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು ಸಿಟಿ ಸೆಂಟರಿಗೆ. ಅಲ್ಲಿಂದ ಇನ್ನೊಂದು ಮೆಟ್ರೋ ತೊಗೋಬೇಕು, ಇನ್ನೊಂದು ಬಸ್ ಮೆಟ್ರೋ. ಅಲ್ಲಿ ಮೆಟ್ರೋ ತೊಗೊಂಡು ನಾವು ಸುಬ್ರಹ್ಮಣ್ಯ ಬೆಟ್ಟಕ್ಕೆ ಹೋಗಬೇಕು. ಅಲ್ಲೇ ನಮಗೆ ಇಂಡಿಯನ್ ಫುಡ್ ಸಿಗುತ್ತೆ. ಫ್ಲೈಟ್ ಊಟ ಮಾಡಿ ನಮಗೆ ಸಾಕಾಗ್ಬಿಟ್ಟಿದೆ. ಚೀತು ಮಲಗಿದ್ದಾನೆ, ಇದೆಲ್ಲ ನಿದ್ದೆ ಮಾಡಿಲ್ಲ ಅವನು ಫ್ಲೈಟೊಳಗೆ. ಇವಾಗ ಮಲ್ಕೊತಾ ಇದ್ದಾನೆ. ಸ್ಟ್ರೋಲರ್ ಫ್ರೆಂಡ್ಲಿ ಇಲ್ಲ, ಸೊ ಸ್ಟ್ರೋಲರ್ನ ಕೆಳಗಿಟ್ಟಿದ್ದೀವಿ. ಇವನನ್ನು ಮಲಗಿಸ್ಕೊಂಡಿದ್ದೀವಿ. ಬಟ್ ಸೀಟೆಲ್ಲ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ. ಚಿಕ್ಕು ಹಾಯ್. ಈಗ ನಾವು ಟ್ವಿನ್ ಟವರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಮಗೆ ಸುಬ್ರಹ್ಮಣ್ಯ ಬೆಟ್ಟಕ್ಕೆ ಹೋಗೋಕ್ಕೆ ಕ್ಯಾಶ್ ಟಿಕೆಟ್ ಕೊಡಲ್ವಂತೆ. ಅಲ್ಲೇನೋ ಬರೀ ಕ್ಯಾಶ್ಲೆಸ್ ಮಾಡಿಬಿಟ್ಟಿದ್ದಾರೆ ಎಲ್ಲದೂ. ನಮಗೆ ಅದು ಗೊತ್ತಿರಲಿಲ್ಲ. ಆ್ಯಂಡ್ ಟೈಮಿಂಗ್ಸ್ ಕೂಡ ನಮಗೆ ಕನ್ವೀನಿಯೆಂಟ್ ಇಲ್ಲ. ನಮಗೆ ಟ್ರಾನ್ಸಿಟ್ ವೀಸಾ ಆಗಿರೋದ್ರಿಂದ ನಮಗೆ ನೆಕ್ಸ್ಟ್ ಫ್ಲೈಟ್ ಕ್ಯಾಶ್ ಮಾಡಬೇಕು. ಸೊ ನಾವು ಟ್ವಿನ್ ಟವರ್ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಯಾವ್ದಾರ ಸ್ಪಾಟ್ ನೋಡಿಕೊಂಡು ಏರ್ಪೋರ್ಟಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಊಟನೂ ಮಾಡಬೇಕು ಇನ್ನು. Hai Chico? ಓಡ್ತಾವನೆ. ಮೆಟ್ಲು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಚೀಕುಗೆ ನಮಗೂ ಎಲ್ಲ ಊಟ ತಗೊಳಕ್ಕೆ. ಆಟ ಆಡ್ತಾ ಇದೆ ನೀರೆಲ್ಲ. ಟವರ್ ನೋಡ್ಕೊಂಡು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಬಸ್ ಚೀಕು ಇನ್ನ ನಿದ್ದೆ ಮಾಡಿಲ್ಲ, ಸರಿ ಊಟ ಮಾಡಿಲ್ಲ ಪಾಪಚ್ಚಿ. ಚೀಕು ಹಾಯ್ ಮಾಡಿ ಚೀಕು. ಆಯ್ತು, ವಿಡಿಯೋ ಸ್ಟಾರ್ಟ್ ಆಯ್ತು. ನಾವು ಇವಾಗ ಚಿಕ್ಕು ಬಳೆದೀನಿ, ನೋವಾಗುತ್ತೆ. ಅವನು ಇರ್ತಾ ಇಲ್ಲ. ಆಯ್ತು. ಚಿಕ್ಕು ಇಲ್ಲಿ
ಅಯ್ಯ ಚಿಕ್ಕು ವಿಡಿಯೋ ಮಾಡ್ತಾ ಇದ್ದೆ ಚಿಕ್ಕು ಹಾಯ್ ಅಯ್ಯ ಚಿಕ್ಕು ಅದರಲ್ಲಿ ಪಪ್ಪ ಮಾಡಿ ಯಾಕ ಓಯ್ ಬೆಡ್ಶೀಟ್ ಬೇಕಂತ ಒಂದು ಬ್ಲ್ಯಾಂಕೆಟ್ ಇದೆಯಲ್ಲ ಯಾಕ ಕುಯ್ ಅಂತ ಅವನ ಬ್ಲ್ಯಾಂಕೆಟ್ ಬೇಕಾ ಬ್ಲ್ಯಾಂಕೆಟ್ ಬೇಕಾ ಇದು ಕೊಡ್ತೀನಿ ಬಾ ಕಣ್ಣಲ್ಲಿ ನೀರು ಬ್ಲ್ಯಾಂಕೆಟ್ ಬೇಕಾ ಈಗ ಕೂರ್ಸವ ನಂಗೆ ಅದು ಅಲ್ಲಿ ತಡೆಯುತ್ತಾ ತಡೀತು ಕೂರ್ಸು ಇವರಿಗೇನು ಗೊತ್ತಲ್ವಾ ಅಲ್ಲಿ ನೋಡಲ್ಲಿ ಅಲ್ಲಿ ಸಣ್ಣ ಸಿಕ್ಕು ಸಣ್ಣ ಹಾಯ್ ಚೀಕು ಚೀಕುಗೆ ಅಲ್ಲೇ ಊಟ ಮಾಡಿಸಿದ್ದೆ ದಾಲ್ ರೈಸ್ ತೊಗೊಂಡಿದ್ದೆ. ಈಗ ಫ್ಲೈಟ್ ಒಳಗಿದ್ದೀವಿ, ಮಲೇಷ್ಯಾ ಟು ಇಂಡಿಯಾ. ಅದೇನೋ ಗೊತ್ತಿಲ್ಲ, ಇಂಡಿಯಾಗೆ ಬರ್ತಿದ್ದೀವಿ ಅಂದರೆ ಏನೋ ಒಂಥರ ಫೀಲಿಂಗ್, ತುಂಬ ಖುಷಿ ಆಗುತ್ತೆ. ನಮಗಂತೂ ತುಂಬ ಖುಷಿ ಆಯಿತು. ಲ್ಯಾಂಡಿಂಗ್ ಆಗ್ತಾ ಇದೆ. ಯೇ ಈಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ವಿ. ಚೀಕು ಮನೆಗಿದ್ದಾನೆ. ಹಾಂ ಅದಕ್ಕೆ ಇಮಿಗ್ರೇಷನ್ ಆಯಿತು. ಈಗ ಕಸ್ಟಮ್ ಆ್ಯಂಡ್ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗೆ ಹೋಗೋದು. ಇಂಡಿಯಾಗೆ ಬಂದಾಗ ನಮ್ಮ ಖುಷಿನೇ ಬೇರೆ. ನನಗಂತೂ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಇವಾಗ 9th ಮಂತಿದ್ದ, ಇವಾಗ 19 ಮಂತ್. ನಮ್ಮ ಅಣ್ಣ ಬಂದಿದ್ದಾನೆ ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ. ನನಗೋಸ್ಕರ ನಮ್ಮ ಅಣ್ಣ ಬಂದಿದ್ದಾನೆ. ಎಲ್ಲಿ ನಿದ್ದೆ ಮಾಡ್ತೀನಿ. ಮಾಮೂ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಎದ್ರೆ ನೋಡೋಣ. ಇದು ನಮ್ಮ ಜರ್ನಿ ಆಗಿತ್ತು. ಅವ್ರ ಮಾಮೂನ್ ನೋಡಿ ಅಳ್ತಾನೆ ಇದ್ದ, ನಿದ್ದೆ ಬೇರೆ ಇತ್ತಲ್ಲ ಅದಕ್ಕೆ. ಆಮೇಲೆ ಸಮಾಧಾನ ಮಾಡಿ ಮಲಗಿಸ್ದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ 2:30 ಆಯಿತು. ಕೊನೆವರೆಗೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬಾಯ್.